ನಿನ್ನ ಜೊತೆ ನನ್ನ ಕತೆ ಸೀರಿಯಲು ಭಾನುವಾರ ಸಂಚಿಕೆಯಲ್ಲಿ ಏನೇನೆಲ್ಲ ಆಯಿತು ಅಂತ ತೋರಿಸ್ತೀನಿ ನೋಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸಂಚಿಕೆ ಸ್ಟಾರ್ಟ್ ಆದಾಗ ನಮ್ಮ ಅಜಿತ್ತು ಅಜಯ್ನ ಕರೆಸಿರ್ತಾನೆ ಅವನ ರೀಲ್ಸ್ ಬಗ್ಗೆ ಇನ್ಫಾರ್ಮೇಷನ್ಗೆ. ಅಜಿತ್, ನಾನು ನಿನಗೆ ಒಂದು ಲೊಕೇಶನ್ ಕಳಿಸಿದ್ನಲ್ವಾ, ಸಿಗ್ತಾ ನಿನಗೆ ಕರೆಕ್ಟಾಗಿ ಅಂತ ಫೋನ್ ಮಾಡ್ತಾನೆ ಅಜಿತ್ತು. ಆವಾಗ ಅಜಯ್, ಇಲ್ಲೇ ಇದ್ದೀನಿ ಸರ್, ನಿಮ್ಮ ಮನೆ ಹತ್ರನೇ ಇದ್ದೀನಿ, ಬರ್ತೀನಿ ಅಂತ ಪೊಲೀಸ್ ಸ್ಟೇಷನ್ ಹತ್ರ ಬರ್ತಾನೆ. ಆವಾಗ ನಿನ್ನನ್ನು ಕರೆಸಿದ ಉದ್ದೇಶ ಏನಂತಂದರೆ, ನೀನು ತುಂಬ ರೀಲ್ಸ್ ಮಾಡಿದೆಯಲ್ಲ, ಅದರಲ್ಲಿ ಒಂದು ರೀಲ್ಸ್ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಬೇಕಿತ್ತು ಅಂತ ಅಜಿತ್ ಅಂತಾನೆ. ಅದಕ್ಕೆ ಅಜಯ್, ಹೇಳಿ ಸರ್, ಏನು ಬೇಕು ನಾನು ಹೇಳ್ತೀನಿ ಅಂತ ಹೇಳ್ತಾನೆ. ಆವಾಗ ಒಂದು ರೀಲ್ಸನ್ನು ಅಂದರೆ ಆ ರೀಲಲ್ಲಿ ಅಜಯ್ ಅನ್ನೋನು ತನ್ನ ಗರ್ಲ್ ಫ್ರೆಂಡಿಗೆ ವಿಶ್ ಮಾಡಿರ್ತಾನೆ. ಆ ರೀಲನ್ನು ತೋರಿಸ್ಬಿಟ್ಟು, ಈ ರೀಲ್ಸ್ ಹಿಂದೆ ಓಡಾಡ್ತಾ ಇದ್ದಾರಲ್ಲ, ಆ ವ್ಯಕ್ತಿಗೂ ನಿನಗೂ ಪರಿಚಯ ಇದೆಯಾ, ಇವ್ರು ಯಾರು ಅಂತ ಗೊತ್ತಿದೆಯಾ ಅಂತ ತೋರಿಸ್ತಾನೆ. ಆವಾಗ ಭೂಮಿ ಇದ್ದವಳು, ಭದ್ರಾ ಸಾಹೇಬ್ರೆ, ಇದು ಭದ್ರಾ ಅಲ್ವಾ ಅಂತ ಹೇಳ್ತಾಳೆ. ಅಜಯ್ ಅನ್ನೋನು, ನಮ್ಮ ತಾಯಣೆ ಗೊತ್ತಿಲ್ಲ ಸರ್, ಇದು ನನಗೂ ಇವ್ರಿಗೂ ಪರಿಚಯ ಇಲ್ಲ, ನಾನಂತೂ ಇವ್ರನ್ನ ನೋಡೇ ಇಲ್ಲ ಅಂತ ಹೇಳ್ತಾನೆ. ಓಕೆ, ನೋಡಿಲ್ಲ, ಓಕೆ, ಆ ರೀಲ್ಸ್ನ ಯಾವಾಗ ಮಾಡಿದ್ದೀಯಾ ಅನ್ನೋದಾದ್ರೂ ನೆನಪಿರ್ಬೇಕಲ್ವಾ ಅಂತ ಅಜಿತ್ ಕೇಳಿದಾಗ ಅಜಯ್ ಅನ್ನೋನು, ಅಕ್ಟೋಬರ್ 24ನೇ ತಾರೀಕು ಮಾಡಿದ್ದು ಸರ್, ಯಾಕಂದರೆ ಅವತ್ತು ಗರ್ಲ್ ಫ್ರೆಂಡಿಗೆ ವಿಶ್ ಮಾಡೋಕ್ಕೆ ಅಂತ ಮಾಡಿದ್ದೆ, ಸುಮಾರು ಬೆಳಗ್ಗೆ 7:30 ಟೈಮಲ್ಲಿ ಮಾಡಿರೋ ರೀಲ್ಸ್ ಅದು ಅಂತ ಅಜಿತ್ ಒಪ್ಕೋತಾನೆ. ಆವಾಗ ನಮ್ಮ ಭೂಮಿ ಇದ್ದೋಳು, ಸಾಹೇಬ್ರೆ, ಆ ಟೈಮಲ್ಲೇ ಆ ದಿನವೇ ನಮ್ಮ ಅಪ್ಪನ ಕೊಲೆ ಆಗಿದ್ದು ಅಂತ ಹೇಳ್ತಾಳೆ. ಆವಾಗ ಅಜಯ್ ಇದ್ದವನು ಸ್ವಲ್ಪ ಶಾಕ್ ಆಗ್ತಾನೆ. ಅಯ್ಯೋ, ನನಗೂ ಈ ಕೊಲೆಗೂ ಆ ರೀಲ್ಸಲ್ಲಿರೋ ಆತನಿಗೂ ಯಾವುದೇ ಸಂಬಂಧ ಇಲ್ಲ, ಆ ಕೊಲೆ ಬಗ್ಗೆ ಇಡೀ ಮಂಡ್ಯದಲ್ಲೇ ಜಾಸ್ತಿ ಸೌಂಡ್ ಮಾಡಿತ್ತು, ಸಾಹೇಬ್ರೆ ನನ್ನನ್ನು ಬಿಟ್ಬಿಡಿ, ದಯವಿಟ್ಟು ಈ ಕೊಲೆಗೂ ನನಗೂ ಸಂಬಂಧ ಇಲ್ಲ ಅಂತ ಕಾಲಿಗೆ ಬಿದ್ದುಬಿಡ್ತಾನೆ ಅಜಿತ್ಗೆ. ಅದಕ್ಕೆ, ಹಾಗೇನಿಲ್ಲ, ಎದ್ದೇಳ ಮೇಲೆ ಪರವಾಗಿಲ್ಲ, ಇವಾಗ ನಾನು ಬಿಡ್ತೀನಿ, ಆದರೆ ನಾನು ಕರೆದಾಗ ನೀನು ಸ್ಟೇಷನಿಗೆ ಬಂದೋಗ್ಬೇಕು ಅಂತ ಹೇಳ್ಬಿಟ್ಟು ಅಜಯ್ನ ಬಿಟ್ಟು ಕಳಿಸ್ತಾನೆ. ಆಗ ಅಜಿತ್, ಭೂಮಿ, ನೀನು ಹೇಳ್ದೆ ಅಂತ ನಿನ್ನ ಹೇಳಿಕೆ ಪ್ರಕಾರ ಆ ಭದ್ರನ್ನ ಅರೆಸ್ಟ್ ಮಾಡಿದ್ದೆ, ಆದರೆ ಆ ಭದ್ರನ ಹೇಳಿಕೆ ಪ್ರಕಾರ ಅಕ್ಟೋಬರ್ 24ನೇ ತಾರೀಕು ನಾನು ಊರಲ್ಲೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟು ಕಳಿಸಿದ್ವಿ, ಆದರೆ ಈಗ ನೋಡಿದ್ರೆ ಆ ರೀಲ್ಸ್ ಪ್ರಕಾರ ಅವನು ಅಕ್ಟೋಬರ್ 24ನೇ ತಾರೀಕು, ಅದರಲ್ಲೂ ಅದೇ ಟೈಮಲ್ಲಿ ನಿಮ್ಮ ಮನೆ ಅಕ್ಕಪಕ್ಕ ಓಡಾಡಿರೋದು ನಮಗೆ ಸಾಬೀತಾಗಿದೆ. ಸೊ ಇವಾಗ ಅವನನ್ನು ಖಂಡಿತ ಅರೆಸ್ಟ್ ಮಾಡ್ಬೋದು. ಇದೊಂದೇ ಸಾಕ್ಷಿ ಸಾಕು, ಅವನು ಊರಲ್ಲಿದ್ದ, ಅದರಲ್ಲೂ ಆ ಕೊಲೆ ಆದಾಗ, ನಿಮ್ಮಪ್ಪನ ಕೊಲೆ ಆದಾಗ ನಿಮ್ಮನೆ ಹತ್ರನೇ ಇದ್ದ ಅಂತ ಹೇಳೋದಕ್ಕೆ ಅಂತ ಅಜಿತ್ ತಂದಾಗ ಭೂಮಿಗೆ ಫುಲ್ ಖುಷಿ ಆಗುತ್ತೆ. ಸಾಹೇಬ್ರೆ, ಹಾಗಾದರೆ ಅವನನ್ನೇನಾದರೂ ಅರೆಸ್ಟ್ ಮಾಡಿದ್ರೆ ಅಮ್ಮನ ಬಿಡುಗಡೆ ಮಾಡ್ತಾರಲ್ವಾ? ಅಜಿತ್ತು, ಹೌದು ಭೂಮಿ, ಖಂಡಿತ ಬಿಡುಗಡೆ ಮಾಡ್ತಾರೆ ಅಂತ ಅಂದಾಗ ಭೂಮಿಗೆ ತುಂಬ ಖುಷಿ ಆಗುತ್ತೆ. ಈ ಕಡೆ ಶ್ರವಣ ರೂಮಲ್ಲಿ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾನೆ. ಅಲ್ಲಿಗೆ ಅಶ್ವಿನಿ ಬರ್ತಾಳೆ. ಅಪ್ಪ, ಯಾಕೆ ಬೇಜಾರಾಗಿರೋದು, ನಾನೇ DNA ಟೆಸ್ಟಲ್ಲಿ ನಾನೇ ನಿನ್ನ ಮಗಳು ಮನಸ್ವಿನಿ ಅನ್ನೋ ಪ್ರೂವ್ ಆಯ್ತಲ್ಲ, ಇನ್ನು ಏನು ಯೋಚನೆ ಮಾಡ್ತಿದ್ಯಪ್ಪ ಅಂತ ಕೇಳ್ತಾಳೆ. ಅದಕ್ಕೆ ಶ್ರವಣ ಇದ್ದವನು, ಅದೆಲ್ಲ ಮಗಳೇ, ನೀನೇ ಮನಸ್ವಿನಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು, ಆದರೆ ಅದನ್ನು ನನ್ನ ಅಳಿಯ ಅಜಿತ್ ಒಪ್ಕೊಂತ ಇಲ್ವಲ್ಲ. ಮೊದಲು ಹೆಂಗಿದ್ದ ಗೊತ್ತಾ, ನಾನು ಏನು ಹೇಳ್ತೀನೋ ಅದೇ ಸತ್ಯ, ನಾನು ಹಾಕಿದ ಗೆರೆನ ದಾಟ್ತಿರ್ಲಿಲ್ಲ, ಚಿಕ್ಕವನಿಂದ ನೋಡಿದ್ದೀನಿ ಅವನ್ನ, ಆದರೆ ಯಾಕೆ ನಿನ್ನನ್ನು ಮಾತ್ರ ನನ್ನ ಮಗಳು ಮನಸ್ವಿನಿ ಅಂತ ಒಪ್ಕೊಳ್ಳೋದಕ್ಕೆ ಇಷ್ಟೊಂದು ಚಂಡಿ ಹೂಡ್ತಿದ್ದಾನೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದರಲ್ಲೂ ಅಪ್ಪ, ನಿನ್ನ ಕಾರಣ ಗೊತ್ತಲ್ವಾ, ನನ್ನನ್ನು ಮನಸ್ವಿನಿ ಅಂತ ಒಪ್ಕೊಳ್ಳಿದ್ದಕ್ಕೆ ಏನು ಕಾರಣ ಅಂದರೆ ಭೂಮಿ ಒಪ್ಕೊಳ್ಳೋಕೆ ಬಿಡ್ತಾ ಇಲ್ಲ ಅಂತ ನಿನಗೆ ಗೊತ್ತಲ್ವಾ ಅಂತ ಚಾಡಿ ಬೇರೆ ಹೇಳ್ತಾಳೆ ಈ ಕಡೆ ಅಶ್ವಿನಿ. ಅದಕ್ಕೆ, ಹೌದು ಮಗಳೇ, ನನಗೂ ಹಂಗೆ ಅನ್ನಿಸ್ತಿದೆ, ಅವಳು ಯಾವುದೇ ಕಾರಣಕ್ಕೂ ಆ ಅಶ್ವಿನಿ ಮನಸ್ವಿನಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ತನ್ನ ಗಂಡನ ಹತ್ರ ಅಂದರೆ ಅಜಿತನ ಹತ್ರ ಹೇಳ್ತಿರೋದನ್ನ ನಾನು ಕಿವಿಯಾರೆ ಕೇಳಿದ್ದೀನಿ. ಅದಕ್ಕೆ ಬೇಜಾರು, ಸಿಟ್ಟು ಅವಳ ಮೇಲೆ. ಆದರೂ ತಂದೆನ ಕಳ್ಕೊಂಡಿರೋ ಹುಡುಗಿ ಅಂತ ಅವ್ರ ಮೇಲೆ ಎಷ್ಟೇ ಸಿಟ್ಟು ಮಾಡಿದ್ರು ಮನಸ್ಸಲ್ಲಿ ನನಗೊಂದು ಸ್ವಲ್ಪ ಅವ್ರ ಮೇಲೆ ಇಷ್ಟನೂ ಇದೆ ಅನ್ನೋ ವಿಚಾರನ ಹೇಳ್ತಾನೆ. ಅಯ್ಯೋ, ಸಾರಿ ಮಗಳೇ, ನೀನು ಯಾವುದನ್ನ ಮರಿಬೇಕು ಅಂತಿದೆಯೋ ಅದನ್ನೇ ನಾನು ಪದೇ ನಿನ್ನೆ ನೆನ್ಪು ಮಾಡ್ತಾ ಇದ್ದೀನಿ. ಹಾಗೇನಿಲ್ಲ, ಇರಲಿ ಬಿಡಿಯಪ್ಪ. ಮೊದಲಿಗೆ ನೀವು DNA ಟೆಸ್ಟ್ ಮಾಡಿಸ್ತಾ ಇರೋದು ವಿಷಯ ತಿಳಿದಾಗ ತುಂಬ ಬೇಜಾರಾಗಿತ್ತು, ಆದರೆ ಅದಾದಮೇಲೆ ನಿಮ್ಮ ಉದ್ದೇಶ ತಿಳಿದು ಮನಸ್ಸಿಗೆ ನೆಮ್ಮದಿ ಆಯಿತು. ಈ ಭೂಮಿ ಅಜಿತ್ತು ನನ್ನನ್ನು ಒಪ್ಪಲಿಲ್ಲ ಅಂದರೂ ಪರವಾಗಿಲ್ಲ, ನನಗೆ ಇನ್ನೂ ಕಾನ್ಫಿಡೆನ್ಸ್ ಬಂದಿದೆ, ನೀವು DNA ಟೆಸ್ಟ್ ಮಾಡಿಸಿದ್ಮೇಲೆ ನಾನು ನಿನ್ನ ಮಗಳು ಅನ್ನೋದು, ನನಗೇನು ಬೇಜಾರಿಲ್ಲ ಅಂತೇಳಿ ಅಂತಾನೆ. ನನಗಿಷ್ಟೇ ಬೇಕಿರೋದು ಮಗಳೇ, ನನಗೆ ಟೈಮ್ ಆಯಿತು, ನಾನು ಇನ್ನು ಹೋಗ್ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆವಾಗ ದೇವಿಯನ್ನು ಕಾಲ್ ಮಾಡ್ತಾಳೆ. ನಮ್ಮ ಶ್ರವಣ ಹೋಗಿದ್ದಾನೋ ಇಲ್ವೋ ಅನ್ನೋದನ್ನು ನೋಡಿ ಟೆಸ್ಟ್ ಮಾಡಿಕೊಂಡು ಡೋರ್ನ ಲಾಕ್ ಮಾಡಿ ಫೋನ್ನ ರಿಸೀವ್ ಮಾಡ್ತಾಳೆ. ಏನಂತಾನೆ ನಮ್ಮ ಶ್ರವಣ್ಣು ಅಂತ ಕೇಳ್ತಾಳೆ ದೇವಿಯಾನಿ. DNA ಟೆಸ್ಟಲ್ಲಿ ಮನಸ್ವಿನಿ ನಾನೇ ಅಂತ ಪ್ರೂವ್ ಆಗಿದ್ರು ಅಜಿತ್ತು ಯಾಕೋ ಒಪ್ಕೋತಾ ಇಲ್ಲ ಮಗಳೇ ಅಂತ ಹೇಳ್ತಾ ಇದ್ರು. ಅಜಿತ್ತು ಒಪ್ಕೊಳ್ಳೋಕ್ಕೆ ಈ ಭೂಮಿ ಬೇರೆ ಬಿಡ್ತಾ ಇಲ್ಲ ಅನ್ನೋ ಸ್ವಲ್ಪ ಬೇಜಾರು ಕೂಡ ಇದೆ ಶ್ರವಣ್ಗೆ ಅಂತ ಹೇಳ್ತಿರ್ತಾಳೆ ಇಲ್ಲ ಅಶ್ವಿನಿ. ಅದಕ್ಕೆ ದೇವಯಾನಿ ಇದ್ದೋಳು, ಇದನ್ನೇ ನಾವು ಅಡ್ವಾಂಟೇಜ್ ಆಗಿ ತಗೋಬೇಕು. ಆ ಶ್ರವಣ್ಣು ಲಾ ಕೂಡ ಓದಿದ್ದಾನೆ, ಅವನು ಮತ್ತೆ ಆ ಕೋರ್ಟ್ ಹಾಕೊಳ್ಳೋ ಥರ ನೀನು ಮಾಡಬೇಕು ಅಂತೇಳಿ ಅಂತಾಳೆ ದೇವಯಾನಿ. ಅದಕ್ಕೆ ಇಷ್ಟೇ ಸಾಕಾ, ಅಥವಾ ಆ ಭೂಮಿ ತಂದೆ ಸಾವಿನಿಂದೆ ಭಾಗ್ಯಮಾನ್ ಕೈವಾಡ ಇದೆ ಅಂತ ಹೇಳೋ ಥರ ಮಾಡಬೇಕಾ ಅಂತೇಳಿ ಹೇಳ್ತಾಳೆ ಈ ಅಶ್ವಿನಿ. ಅದಕ್ಕೆ ದೇವಿಯಾನಿ ಇದ್ದಳು, ನೀನು ತುಂಬ ಬುದ್ಧಿವಂತೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಕೆಲಸ ಎಲ್ಲ ಬೇಗ ಮುಗಿಸಿ ನನಗೆ ಕಾಲ್ ಮಾಡು ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾಳೆ.
ಈ ಕಡೆ ಅಜ್ಜಿ ನೀರು ತುಂಬ್ಕೊಳ್ಳೋಕ್ಕೆ ಅಂತ ಬರ್ತಾ ಇರ್ತಾಳೆ. ಅಲ್ಲಿ ಅಜಿತ್ ರೂಮಲ್ಲಿ ಲೈಟ್ ಆನ್ ಆಗಿರುತ್ತೆ. ಹಾಂ, ಇಷ್ಟೊಂದು ಲೇಟ್ ಆದ್ರೂ ನಮ್ಮ ಅಜಿತ್ ರೂಮಲ್ಲಿ ಲೈಟ್ ಆನ್ ಆಗಿದೆಯಲ್ಲ, ಇವಳು ಭೂಮಿ ಏನೇನು ಹೇಳ್ಕೊಡ್ತಿದ್ದಾಳೋ ಏನೋ. ಲಕ್ಷ್ಮಿ ಬಂದಾಗ ಬಾಯಿಗೆ ಹೆಂಗೆ ಬರುತ್ತೋ ಹಂಗಂಗೆ ಬೈದಿದ್ನೆಲ್ಲ ಅದನ್ನೆಲ್ಲ ಚಾಡಿ ಚುಚ್ತಿರ್ಬೇಕು ನನ್ನ ಮೊಮ್ಮಗನ ಕೈಲಿ. ಅಂಜನನ್ನ ಫಾರಿನ್ನಿಗೆ ಕಳಿಸಿದ್ರು ಇವಳಿಗೆ ಇನ್ನೂ ಸಮಾಧಾನ ಆಗಿಲ್ಲ. ನಾಳೆ ಬೆಳಗ್ಗೆ ಏನಾದರೂ ಅಜಿತ್ತು ಇದನ್ನೇ ತಂಟೆ ತೆಗೆದು ನನಗೆ ಬೈಯಕ್ಕೆ ಬಂದಾಗ, ಅಯ್ಯಯ್ಯೋ ಅಜ್ಜಿ ನನಗೇನು ಗೊತ್ತಿಲ್ಲ ಅಂತ ನಾಟಕ ಬೇರೆ ಮಾಡ್ತೀನಿ. ಇವಳನ್ನ ರೆಡ್ ಹ್ಯಾಂಡಾಗಿ ಹಿಡಿತೀನಿ. ಇವಾಗ ಏನೇನೋ ಹಚ್ಕೊಡ್ತಿರ್ತಾಳಲ್ಲ ನನ್ನ ಮೊಮ್ಮಗುಂಗೆ ಅಂತ ರೂಮ್ ಹತ್ರ ಬರ್ತಾಳೆ. ಲೈಟ್ ಆನ್ ಆಗಿರುತ್ತೆ. ಅಜ್ಜಿ ಬರ್ತಿರೋದನ್ನ ಮೇ ಬಿ ಅಜಿತ್ಗೆ ಗೊತ್ತಾಗಿರುತ್ತೋ ಏನೋ. ಬೆಡ್ ಮೇಲೆ ಒಬ್ಬರು ಹಾಗೆ ತಪ್ಕೊಂಡು ಕೂತ್ಕೊಂಡು, ಚಿನ್ನ ಬೆಳಗ್ಗೆ ಎಲ್ಲ ನಾನು ಪೊಲೀಸ್ ಸ್ಟೇಷನಲ್ಲಿ ಇರ್ತೀನಿ, ನೀನು ನೋಡಿದ್ರೆ ಟೀ ಅಂಗಡಿಲಿ ಇರ್ತೀಯ, ಮನೆಗೆ ಬಂದರೆ ಅವ್ರಿಗೆ ಟೀ ಕೊಡ್ತೀನಿ, ಇವ್ರಿಗೆ ಟೀ ಕೊಡ್ತೀನಿ, ಅವ್ರಿಗೆ ಅಡುಗೆ ಮಾಡಿಕೊಡ್ತೀನಿ ಅಂತ ಓಡಾಡ್ತಾನೆ ಇರ್ತೀಯ. ಹಂಗೋ ಹಿಂಗೋ ಅಡುಗೆ ಮನೆಗೆ ಬಂದು ನಿನ್ನ ಜೊತೆ ಸ್ವಲ್ಪ ರೊಮ್ಯಾನ್ಸ್ ಮಾಡೋಣ ಅಂದರೆ ಅಲ್ಲಿ ಅಜ್ಜಿ ಇರ್ತಾರೆ. ಅಜ್ಜಿ ಮನ್ಸಿಗೆ ನೋವು ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ, ಯಾಕಂದರೆ ನಮ್ಮ ಅಜ್ಜಿ ಅಂದರೆ ನನಗೆ ತುಂಬ ಇಷ್ಟ ಅಂತ ಹೇಳಿ ಅಜಿತ್ತು ಮುತ್ತು ಕೊಡೋಕ್ಕೆ ಅಂತ ಹೋಗ್ತಾನೆ. ಅಜ್ಜಿ ಹಂಗೆ ಬಾಯಿ ಮೇಲೆ ಬೆರಳಿಟ್ಕೊಂಡು ಅಲ್ಲಿಂದ ಹೋಗೇ ಬಿಡ್ತಾರೆ. ಅಜ್ಜಿ ಹೋದ್ರಾ ಇಲ್ವಾ ಅಂತ ಟೆಸ್ಟ್ ಮಾಡಿಕೊಂಡು ಬೇಗ ಬಾಗ್ಲತ್ರ ಹೋಗಿ ನೋಡ್ತಾನೆ. ಅಜ್ಜಿ ಹೋಗಿರ್ತಾರೆ. ಅಪ್ಪ ಸದ್ಯ ಅಜ್ಜಿ ಹೋದ್ರು. ಸಾಹೇಬ್ರೆ, ಅಜ್ಜಿ ಇಲ್ಲಿಗೆ ಬಂದಿದ್ದಾರೆ ಅಂತ ನಿಮಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳ್ತಾಳೆ ಭೂಮಿ. ಆಗಲೇ ವಾಶ್ರೂಮ್ಗೆ ಹೋಗೋಕ್ಕೆ ಅಂತ ಹೋದೆ, ಅಲ್ಲಿ ಅಜ್ಜಿ ಈ ಥರ ಮಾತಾಡ್ತಿದ್ದಿದ್ದು ಕೇಳಿಸ್ಕೊಂಡೆ ಅಂತೇಳಿ ಅಂತಾನೆ. ಅಬ್ಬಾ, ಎಲ್ಲಾದ್ರೂ ಅಜ್ಜಿ ಹೋಗಲಿಲ್ಲ ಅಂದಿದ್ರೆ ನಿಜವಾಗ್ಲೂ ಮುತ್ತು ಕೊಟ್ಬಿಡ್ತಿದ್ರೆ ನನಗೆ ಅಂತ ಕೇಳ್ತಾಳೆ ಭೂಮಿ. ಅದಕ್ಕೆ ನನಗೆ ಗೊತ್ತು, ನನಗೆ ಕಾನ್ಫಿಡೆನ್ಸ್ ಇತ್ತು ನಮ್ಮ ಅಜ್ಜಿ ನಾನು ಆ ಥರ ಮಾಡೋದೆಲ್ಲ ನೋಡಲ್ಲ, ಹೋಗ್ತಾರೆ ಅಂತ. ನಾನು ಅದಕ್ಕೆ ಅವ್ರು ಹೋಗಲಿ ಅಂತಲೇ ಆ ಥರ ಮಾಡಿದ್ದು ಅಂತ ಅಜ್ಜಿ ಇತ್ತು ಮ್ಯಾನೇಜ್ ಮಾಡ್ತಾನೆ. ಸರಿ ಇರು, ಬೆಡ್ ತರ್ತೀನಿ, ನಿಂದು ಮಾತಾಡೋಕ್ಕೆ ಬಿಟ್ಟರೆ ಬೆಳಗ್ಗೆವರೆಗೂ ಹಿಂಗೆ ತಲೆ ತಿಂತಾನೆ ಇರ್ತೀಯ ಅಂತ ಬೆಡ್ ತರೋಕ್ಕೆ ಅಂತ ಹೋಗ್ತಾನೆ. ಆ ಗ್ಯಾಪಲ್ಲಿ ಅಲ್ಲೇ ನಿದ್ದೆ ಹೋಗ್ಬಿಟ್ಟಿರ್ತಾಳೆ ಭೂಮಿ. ಅಷ್ಟೊತ್ತಿಗೆ ಬಂದು ಎಬ್ಸಕ್ಕೆ ಹೋಗ್ತಾನೆ. ಬಿಡು ಪಾಪ ಇಲ್ಲೇ ಮಲಗಿದ್ದಾಳೆ, ಇಲ್ಲೇ ಇರೋದೇ ಬೆಟರು ಅಂತ ತಿರುಗ್ತಾನೆ. ಅಯ್ಯೋ ಚಾಪೆ ಮೇಲೆ ಬೇರೆ ನನಗೆ ನಿದ್ದೆ ಬರಲ್ವೇ ಅಂತ ಹೇಳ್ಬಿಟ್ಟು ಆ ಅಜಿತೆ ನೀಟಾಗಿ ಎತ್ಕೊಂಡು ಹೋಗಿ ಅಲ್ಲಿಗೆ ಕೂರಿಸಿ ಮಲಗಿಸ್ಬಿಡ್ತಾನೆ. ಅದಾದಮೇಲೆ ಅವ್ನು ಬೆಡ್ ಮೇಲೆ ಬಂದು ಕೂತ್ಕೊಂಡು, ಪಾಪದ ಹುಡುಗಿ ನಾನು ಏನು ಹೇಳಿದ್ರು ಕೇಳುತ್ತೆ ಅಂತಂದು, ನಾನು ಇವಳಿಗೆ ಆ ಪಾಪದ ಹುಡುಗಿ ಅಂತ ಅಂದಿದ್ದು ಮೆಂಟಲ್ ಇವಳು ಪಾಪದ ಹುಡುಗಿ ಅಲ್ಲ, ಹಿಂಗೆ ಬಿಟ್ಬಿಟ್ರೆ ನಾನು ಯಾವುದಾದ್ರೂ ಸಂತೆಯಲ್ಲಿ ತೊಗೊಂಡೋಗಿ ಹರಾಜು ಹಾಕ್ಬಿಡ್ತಾಳೆ ಅಂತ ಹಂಗೆ ಮನಸಲ್ಲೇ ಗೊಣಗ್ತಾ ಇರ್ತಾನೆ. ಈ ಕಡೆ ಅಶ್ವಿನಿ ಎಲ್ಲ ರಿಪೋರ್ಟ್ಸ್ ಎಲ್ಲ ತೊಗೊಂಡು ನೋಡ್ತಾ ಕೂತಿರ್ತಾಳೆ. ಶ್ರವಣು, ಏನು ಮಗಳೇ ಏನೋ ಹುಡುಕ್ತಾ ಇದೆಯಾ ಅಂತ ಕೇಳ್ತಾನೆ. ಆವಾಗ ಭೂಮಿ ತಂದೆ ಮತ್ತು ತಾಯಿದು ಹಿಸ್ಟ್ರಿ ಬಗ್ಗೆ ನೋಡ್ತಾ ಇದ್ದೀನಿ, ಅವ್ರದ್ದು ನ್ಯೂಸ್ ಆಗಿತ್ತಲ್ವ, ಆ ನ್ಯೂಸ್ ಪೇಪರ್ ಎಲ್ಲ ತೊಗೊಂಡು ಕೂತಿದ್ದೀನಿ ಅಂತ. ಯಾಕೆ ಅದೆಲ್ಲ ತೊಗೊಂಡು ಏನು ಮಾಡ್ತೀಯ ನೀನು ಅಂತ ಶ್ರವಣ್ ಕೇಳ್ತಾನೆ. ಏನಿಲ್ಲ ಪಾಪ, ನೋಡಿದ್ರೆ ಭೂಮಿ ನಮ್ಮೆಲ್ಲರ ಬಗ್ಗೆ ಅಜಿತ್ ತಲೆಯಲ್ಲಿ ತುಂಬ್ತಾ ಇರ್ತಾಳೆ. ನಾನು ಎಷ್ಟೋ ಸಲ ಕೇಳಿಸ್ಕೊಂಡಿದ್ದೀನಿ, ಸುಮ್ಮನೆ ನಿಮಗೆಲ್ಲ ಹೇಳಿದ್ರೆ ಮನಸ್ಸಿಗೆ ಬೇಜಾರಾಗುತ್ತೆ ಅಂತ ನಾನು ಯಾವತ್ತೂ ಹೇಳಿಲ್ಲ ಅಷ್ಟೇ. ಇಷ್ಟೊಂದು ದಿನ ಆಯಿತು ಅರೆಸ್ಟ್ ಆಗಿ ಭೂಮಿ ತಾಯಿ, ಅವರು ನಿರಪರಾಧಿ ಅನ್ನೋದಕ್ಕೆ ಯಾವ ಸಾಕ್ಷಿನೂ ಸಿಕ್ಕಿಲ್ಲ, ಬೇಲ್ ಕೂಡ ಸಿಕ್ಕಿಲ್ಲ. ಇಷ್ಟೆಲ್ಲ ಇದೆ ಅಂತಂದರೆ ಇನ್ನೂ ಬೇಲ್ ಸಿಕ್ಕಿಲ್ಲ ಅಂತಂದರೆ ಅವರೇ ನಿಜವಾದ ಅಪರಾಧಿ ಅಂತ ಅಲ್ವೇನಪ್ಪ ಅಂತ ಸ್ವಲ್ಪ ತಲೆಗೆ ಏನೇನೋ ಹುಳನ ತುಂಬ್ತಾ ಇರ್ತಾಳೆ ಅಶ್ವಿನಿ. ನೋಡೋಣ, ಶ್ರವಂತ್ ಕೂಡ ಅದ್ರ ವಿರುದ್ಧ ಹೋರಾಡಿ ಅವಳೇ ಅಪರಾಧಿ ಅಂತ ಸಾಬೀತು ಮಾಡಬೇಕು ಅಂತ ಮನಸ್ಸನ್ನ ಚೇಂಜ್ ಮಾಡ್ಕೊಳ್ತಾನ ಇಲ್ವಾ ಅಂತ ನೆಕ್ಸ್ಟ್ ಸಂಚಿಕೆಯಲ್ಲಿ ಹೇಳ್ತೀನಿ. ಇದಿಷ್ಟು ಆಗಿತ್ತು ಇವತ್ತಿನ ಸಂಚಿಕೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಎಲ್ರಿಗೂ.